ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಆರೋಪ ಕೇಳಿ ಬಂದಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ಗದ್ದಲ ನಡೆದಿದೆ. ನಾಯಿ ಮಾಂಸ ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬಂದಿರೋದು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಹಳ್ಳಿ ಮಧ್ಯೆ ಗಲಾಟೆ ನಡೆದಿದೆ. ಕುರಿ ಜೊತೆ ನಾಯಿ ಮಾಂಸ ಮಿಕ್ಸ್ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಜೈಪುರದಿಂದ ಬಾಕ್ಸ್ ಒಂದು ಬಂದಿದೆ. ಬಾಕ್ಸ್ ನಲ್ಲಿ ನಾಯಿ ಮಾಂಸ ಬಂದಿರುವಂತಹ ಆರೋಪವನ್ನ ಇದೀಗ ಪುನೀತ್ ಕೆರೆಹಳ್ಳಿ ಮಾಡಿರುವಂತದ್ದು. ಮಾಂಸದ ಬಾಕ್ಸ್ಗಳಿಗೆ ಪುನೀತ್ ಕೆರೆಹಳ್ಳಿ ತಡೆಯೊಡ್ಡಿದ್ದಾರೆ. ಪುನೀತ್ ಕೆರೆಹಳ್ಳಿ ತಂಡದವರಿಂದ ಈ ಬಾಕ್ಸ್ಗಳಿಗೆ ತಡೆಯೊಡ್ಡಲಾಗಿದೆ. ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಅಂತ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ದಾರೆ. ಸರ್, ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ ಒಂದು ದಿವಸ ಎರಡು ದಿವಸ ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು. ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಯಾವ ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದನ್ನ ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ. ಸರ್, ಯಾರಾದ್ರೂ ಮಾಂಸ ತರಿಸ್ತಾರೋ ತಲೆ ಏನಕ್ಕೆ ಇಟ್ಕೋಬರ್ತಾರೆ ಸರ್? ಅದು ಕಟ್ ಮಾಡದೆ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ಬಂದಿರ್ತಾರೆ. ನಾನು ಹೇಳ್ತಾ ಇರೋದು, ಇದು ಕುರಿ ಮಾಂಸನೇ ಆಗ್ಲಿ ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ. ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. ಕುರಿ ತಲೆ ಇಟ್ಕೊಂಡಿದ್ದಾರೆ. 5 ಪೈಸಾ ಕೊಡಲ್ಲ ಅಂತ ಹೇಳಿದೆ, ಅದಕ್ಕೆ ಚಪ್ಪರ್ ಕೆಲಸ ಮಾಡ್ತಾನೆ. ರೋಲ್ ಕಾಲ್ ಮಾಡಕ್ ಬಂದ 5 ಪೈಸಾ ಕೊಡಲ್ಲ. ಸಂಪಾದನೆ ಮಾಡಿ ದುಡಿಬೇಕು, ಸಂಪಾದನೆ ಮಾಡಬೇಕು, ಕಷ್ಟಪಟ್ಟು ಬೆವರು ದುಡಿಬೇಕು. ಹೆಣ್ಣು ಮಕ್ಕಳ ಇದು ಅಬ್ದುಲ್ ರಜಾಕ್ ಹಾಗೇನೆ ಪುನೀತ್ ಕೆರೆಹಳ್ಳಿ ಮಧ್ಯೆ ನಡೆದಿರುವಂತಹ ಗಲಾಟೆ. ಈ ಮಾಂಸದ ಬಾಕ್ಸ್ಗಳೇನಿವೆ ಇವೆಲ್ಲವೂ ಕೂಡ ನಾಯಿ ಮಾಂಸ ಅನ್ನುವಂತಹ ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಿರುವಂಥದ್ದು. ಆದರೆ ಮತ್ತೊಂದೆಡೆ ಅಬ್ದುಲ್ ರಜಾಕ್ ಇದು ನಾಯಿ ಮಾಂಸ ಅಲ್ಲ, ಇಲ್ಲೀಗಲ್ ಅಲ್ವೇ ಅಲ್ಲ, ಅಧಿಕೃತವಾಗಿ ನಾವು ಮಾರಾಟ ಮಾಡ್ತಾ ಇರುವಂಥದ್ದು, ಸುಳ್ಳು ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಅಬ್ದುಲ್ ರಜಾಕ್ ಹೇಳ್ತಿದ್ದಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿ ಎರಡೂ ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ, ಗಲಾಟೆ ನಡೆದಿದೆ. ಪುನೀತ್ ಕೆರೆಹಳ್ಳಿ ತಂಡದಿಂದ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಸ್ನೇಹಿತರೆ